ದೇವೇಗೌಡರು ಹೇಳಿದ್ದಾರೆ ಬ್ಯಾನ್ ಮಾಡ್ಬೇಕಂತ ಹೇಳಿಲ್ಲ. ದೇವೇಗೌಡರು ಆರ್ಎಸ್ಎಸ್ ಆವಾಗ ದೇವೇಗೌಡರು ಹೇಳಿದ್ದಾರೆ ದೇವೇಗೌಡರು ಹೇಳಿದ್ದಾರೆ ಹೇಳಿದ್ದಾರೆ ನೋಡಿ ನೀವು ಚೆನ್ನಾಗಿ ಗೊತ್ತಿದೆ ನಿಮ್ಗೆ. ಆರ್ಎಸ್ಎಸ್ ವಿರೋಧವಾಗಿ ಎಲ್ಲಾದ್ರೂ ಅಥವಾ ಆರ್ಎಸ್ಎಸ್ ಪರವಾಗಿ ಮಾತಾಡಿದ್ರೆ ದೇವೇಗೌಡರು ತೋರಿಸಿ ಅಂತ ಹೇಳ್ತೀರಿ. ಮುಸ್ಲಿಂ ಅವ್ರನ್ನ ಎಷ್ಟು ಪ್ರಮಾಣದಲ್ಲಿ ಜೆಡಿಎಸ್ ಓಲೈಕೆ ಮಾಡಿತ್ತು ಅನ್ನೋದು ನಮ್ಗೆ ಈಗಲೂ ಗೊತ್ತಿದೆ. ಬಟ್ ಮಂಗಳೂರು ಗಲಭೆಯಲ್ಲಿ ಮುಸ್ಲಿಮರ ಮೇಲೆ ದಾಳಿಯಾದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೋಗಿದ್ರು, ಕುಮಾರಸ್ವಾಮಿ ಅವರು ಹೋಗಿದ್ರು, ದೇವೇಗೌಡರು ಹೋಗಿದ್ರು. ಯಾರು ಹೋಗಿದ್ರು? ಆಮೇಲೆ ಅಲ್ಲ ಡಬಲ್ ಆಮೇಲೆ ಇನ್ನೊಂದೇನು ಗೊತ್ತಾ, ಇವ್ರು ಹೇಳಿದ್ರು ನಾನು ಇಲ್ಲಿ ನೋಡೋತಾ ಇಲ್ಲ, ಉತ್ತರ ಕೊಡ್ತೀನಿ. ಹೆಗಡೆ ಅವ್ರು ಹೇಳಿದ್ರು ಸೆಕ್ಯುಲರ್ ಪದಕ್ಕೆ ಅರ್ಥ ಇಲ್ವಲ್ರಿ ನೀವು ಬಿಜೆಪಿಗೆ ಹೋಗಿದ್ದೀರಾ ಅಂತ. ಸನ್ಮಾನ್ಯ ಸೋನಿಯಾ ಗಾಂಧಿ ಅವರಿಗೆ ಇವರು ಸೆಕ್ಯುಲರ್ ಅಂತ ಗೊತ್ತಿರ್ಲಿಲ್ವಾ ಪ್ರಧಾನಮಂತ್ರಿ ಫಸ್ಟ್ ಕೊಡೋದಿಕ್ಕೆ? ಈಗ ನೀವ್ ಹೆಂಗ್ ಎಡ್ವರ್ಟ್ ಮಾಡ್ಕೊಂಡು ಗೊತ್ತಿರ್ಲಿಲ್ವಾ? ಅವ್ರು ಹೇಳ್ತಾರೆ ಈಗ ಅದಕ್ಕೆ ಉತ್ತರ. ನೀವ್ ಹೆಂಗ್ ಕಾಂಗ್ರೆಸ್ ನವ್ರನ್ನ ಮುಂಚೆ ನಂಬ್ಕೊಂಡು ಎಡ್ವರ್ಟ್ ಮಾಡ್ಕೊಂಡ್ರು, ನಾವು ಹಂಗೆ ಅನ್ಕೊಂಡಿದ್ವಿ ಅಂತ ಉತ್ತರ ಕೊಡ್ತಾರೆ. ಏನಂತೀರಿ ನೀವು ಅದಕ್ಕೆ? ನೋಡಿ ಮೇಡಮ್ ಅವರೇ, ಇವರು 125 ವರ್ಷ ರಾಷ್ಟ್ರೀಯ 125 ವರ್ಷಗಳು ಈ ದೇಶ ಆಳ್ವಿಕೆ ಅಲ್ಲ. ನಾನು ಪ್ರಿಯಾಂಕಾ ಖರ್ಗೆ ಅವ್ರು ಕೇಳ್ತಾ ಇದ್ದೀನಿ ನೋಡಿ, ನಾನ್ ಮಾತಾಡಕ್ ಬಂದಿರೋದು RSS ವರ್ಸಸ್ ಏನಿದೆ ಇವತ್ತು ದೇಶ ಪ್ರೇಮದ ಬಗ್ಗೆ. ಇದ್ರ ಬಗ್ಗೆ ನಾನು ಡಿಬೇಟ್ ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಜನ ನೋಡ್ತಾ ಇರ್ತಾರೆ. ಇವತ್ತು ನಾನ್ ಕೇಳಿದ್ದೀನಲ್ವಾ, ಅದಕ್ಕೆ ಹೆಗಡೆ ಅವ್ರು ಹೇಳಿ ಏನಂತ, ಈ ರೋಹಿಂಗ್ಗಳು ಯಾರು, ನಿಮ್ಮ ಪೂರ್ವಜರನ್ನ ಕೊಂದವ್ರು ಯಾರು, MI ಪಟೇಲ್ ಅಫ್ಜಲ್ಪುರದ ಶಾಸಕ RSS ಕ್ಯಾಂಪ್ ನಡೆದಿಕ್ಕೆ ಯಾಕೆ ಕೊಟ್ರು ಪರ್ಮಿಷನ್? ಇವತ್ತು ನೋಡಿ ಮೇಡಮ್, RSS ಅಲ್ಲಿ 25% ಇರೋರೆಲ್ಲ ಕಾಂಗ್ರೆಸ್ನ ಕಟ್ಟಾಳುಗಳು. ಹೆಗಡೆ ಅವ್ರಿಗೆ ಗೊತ್ತಿದೆಯಾ ಕೇಳಿ. ಸರಿ, ಈಗ ನಾನು ಉತ್ಕರ್ಷ್ ಅವರಿಗೆ ಒಂದು ಪ್ರಶ್ನೆ ಬರ್ತೀನಿ ಭಾಸ್ಕರನ್ ಅವರೇ. RSS ನ ಅಥವಾ ಸಿದ್ಧಾಂತವನ್ನ ನಾನು ಒಪ್ಪಲ್ಲ ಅಂದ ತಕ್ಷಣ ದೇಶ ವಿರೋಧಿ ಅನ್ನೋ ಹಣೆ ಪಟ್ಟಿಯನ್ನ ಯಾಕೆ ಕಟ್ತೀರಿ? ಆಂಟಿ ನ್ಯಾಷನಲ್ ಅಂತ ಹೆಂಗ್ ಹೇಳ್ತೀರಿ ನೀವು? ಸಿದ್ಧಾಂತ ಒಪ್ಪಲ್ಲ, ಓಕೆ, ನೀವು ದೇಶ ವಿರೋಧಿ ಅಂತ ಹೆಂಗ್ ಅಂತೀರಿ ನೀವು? ದೇಶ ವಿರೋಧಿ ನಾವೆಲ್ಲೂ ಹೇಳಿಲ್ವಲ್ಲ. ಎಲ್ಲಿ ಕೊಟ್ಟಿದ್ದಾರೆ? RSS ಹೇಳ್ತಾರಲ್ಲ, ಎಲ್ಲೂ ನೋಡಿ ಮೇಡಮ್, ಸ್ಪಷ್ಟಪಡಿಸ್ತೀನಿ, ಯಾವುದೇ ಕಾರಣಕ್ಕೂ ಆ ರೀತಿ ಇಲ್ಲ. ಯಾವ ಮುಸಲ್ಮಾನರು ಕ್ರೈಸ್ತರು ದೇಶವನ್ನ ಪ್ರೀತಿಸ್ತಾರೆ ಅವರನ್ನ RSS ಕೂಡ ಪ್ರೀತಿಸುತ್ತೆ. ಇದು ಉದಾಹರಣೆ ಕೇಳಿಸ್ಕೊಳ್ರಿ. ಕೇರಳದಲ್ಲಿ ಮಾಹಿತಿ ಇರುತ್ತೆ, ಒಬ್ಬ ಎಕ್ಸ್ DGP ಸಂಘದ ಪ್ರಚಾರಕರಾಗಿ ಬರ್ತಾರೆ. ಹಿ ಈಸ್ ಅ ಕ್ರಿಶ್ಚಿಯನ್ ಹಿಮ್ಸೆಲ್ಫ್, ತಿಳ್ಕೋಬೇಕು. ಕಮಿಂಗ್ ಟು ದ ಪಾಯಿಂಟ್, ಈಗ ಕಾಂಗ್ರೆಸ್ ವಕ್ತಾರರಿಗೆ ಬಹಳಷ್ಟು ಮಾಹಿತಿ ಕೊರತೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಹಳ ಗೌರವ ಇದೆ ಅವ್ರ ಬಗ್ಗೆ. 2002ರಲ್ಲಿ ನಾಗವಾರದ ಸಮರಸತಾ ಕಾರ್ಯಕ್ರಮಕ್ಕೆ ಸಂಘದ ಒಂದು ಕ್ಯಾಂಪ್ ಬಂದು ಹೇಳ್ತಾರೆ, ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್ ಬೈ ದ ಮೇಂಟೆನೆನ್ಸ್ ಆಫ್ RSS ಕ್ಯಾಂಪ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ. ಕೇಳಿಸ್ಕೊಳ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಬಂದಿದ್ರು. ಈಗ ನಾವ್ ನೀವು ಹೇಳ್ತೀರಲ್ಲ, ನೀವು ಮನುವಾದಿಗಳು, ನೀವು ಚಾತುರ್ವರ್ಣ ವ್ಯವಸ್ಥೆ ಅಂತ. ಸ್ವಾಮಿ, 20 ರಾಜ್ಯಗಳಲ್ಲಿ ಸಂಘದ ಅಂದ್ರೆ ಸಂಘ ಮೂಲದ ಆಡಳಿತ ಇದೆ, ಆಳ್ವಿಕೆ ಇದೆ. ನರೇಂದ್ರ ಮೋದಿ ಅವರು RSS, ಅಮಿತ್ ಶಾ RSS, ಮನುಸ್ಮೃತಿ ಅಂತಿದಾರಲ್ಲ. ಮನುಸ್ಮೃತಿ ಅಂತ ಏನೋ ಅನ್ನೋದನ್ನ ಹೇಳ್ಬೇಕು ಅವರು. ಅವರು ಆರಂಭದಿಂದಲೂ ಮನುಸ್ಮೃತಿಯಿಂದ ಮಾತಾಡ್ತಾ ಇದ್ದಾರೆ. ಪ್ರಶ್ನೆ ಕೇಳೋದಷ್ಟೇ ನಾವು ಉತ್ತರ ತಗೊಳ್ಳೋ ತಾಳ್ಮೆ ಇಲ್ವಾ? ಆರಂಭದಿಂದಲೂ ಹೆಗ್ಡೆ ಅವರು ಹೇಳ್ತಾ ಇದ್ದಾರೆ ಮನುಸ್ಮೃತಿ ಅಂತ. RSS ನ ಅವ್ರು ವಿರೋಧ ಮಾಡಕ್ಕೂ ಕೂಡ ಸಂವಿಧಾನವನ್ನ ರಚನೆ ಮಾಡೋ ಟೈಮಲ್ಲಿ ಅದನ್ನ ನೀವು ಪರಿಗಣನೆಗೆ ತಗೊಳ್ಳಿಲ್ಲ ಅನ್ನೋದು RSS ಮೇಲೆ ಬಹಳ ದೊಡ್ಡ ಗಂಭೀರ ಆರೋಪ ಇತ್ತು ಅವಾಗ. ನಿಮ್ಗೂ ಗೊತ್ತು ಅದು. ಭಾಸ್ಕರನ್ ಅವರೇ, ಏನ್ ಹೇಳ್ತೀರಿ ಹಂಗಾದ್ರೆ? ನೋಡಿ, ಮನುಸ್ಮೃತಿಯನ್ನ ಸಂವಿಧಾನದಲ್ಲಿ ಸೇರಿಸುವಂತ ಯಾರು ಹೇಳಿಲ್ಲ. ಒಂದ್ ನಿಮಿಷ ಹೇಳಿಲ್ಲ. ಅದ್ರ ಬಗ್ಗೆ ರೆಕಾರ್ಡ್ಸ್ ಏನಾರು ಇದ್ರೆ ಕೊಡ್ಲಿ. ಒಂದ್ ನಿಮಿಷ. ಆಗಲಿಂದ ನಮ್ಮ ಸ್ನೇಹಿತರು ಹಿಂದೂ ರಾಷ್ಟ್ರ ಮಾಡಕ್ ಹೊರಟಿದ್ದಾರೆ. ಇಸ್ಲಾಮಿಕ್ ರಾಷ್ಟ್ರ ಮಾಡೋಣವೇನೋ? ಇಲ್ಲ. ಅಲ್ಲ ಹೇಳಿ. ಸೆಕ್ಯುಲರ್ ನೇಷನ್. ಒಂದ್ ನಿಮಿಷ. ನಂದು ಟೈಮ್ ಇದು. ಒಂದು ನಿಮಿಷ. ಅನ್ಡಿವೈಡೆಡ್ ಇರಪ್ಪ. ಅನ್ಡಿವೈಡೆಡ್ ಇಂಡಿಯಾ ಇತ್ತಲ್ಲ. ಅನ್ಡಿವೈಡೆಡ್ ಇಂಡಿಯಾ ಇತ್ತಲ್ಲ. ಅಲ್ಲ ಅಂದ್ರೆ ಮುಸ್ಲಿಂ ಅಂತ ಅವ್ರು ಕರೆಕ್ಟ್ ಉತ್ತರ ಕೊಟ್ರು. ಇಲ್ಲಿ ಎಲ್ಲರೂ ಇದ್ದಾರೆ. ಅಂದ್ರೆ ಬರೀ ಮುಸ್ಲಿಂ ರಾಷ್ಟ್ರ ಮಾಡಕ್ ಹೊರಟಿದ್ದಾರೆ ಅಂದ್ರೆ ಬರೀ ಹಿಂದೂ ಮುಸ್ಲಿಂ ಮಾತ್ರ ಇಲ್ಲ. ಹೇಳ್ತೀನಿ, ದಯವಿಟ್ಟು 30 ಸೆಕೆಂಡ್ಸ್ ಕೊಡಿ.
ಅನ್ಡಿವೈಡೆಡ್ ಇಂಡಿಯಾ ಇತ್ತು, ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಸ್ವಾತಂತ್ರ್ಯ ಸಿಕ್ಕಿದ ಆದಮೇಲೆ 3 ಹೋಳಾಯಿತು. ಒಂದು ಈಸ್ಟ್ ಪಾಕಿಸ್ತಾನ, ಒಂದು ವೆಸ್ಟ್ ಪಾಕಿಸ್ತಾನ, ಇನ್ನೊಂದು ಇಂಡಿಯಾ. ಈ ಪಾಕಿಸ್ತಾನ ಬಂದು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ ಆದಮೇಲೆ ನಮ್ಮದು ಸನಾತನ್ ರಿಪಬ್ಲಿಕ್ ಆಫ್ ಇಂಡಿಯಾ ಯಾಕೆ ಆಗಬಾರ್ದು? ವೈ ನಾಟ್? ವೈ ನಾಟ್? ವೈ ನಾಟ್? Oh my God, ಏನ್ರಿ? ಯಾಕೆ ಆಗಬಾರ್ದು? ಬ್ಯಾನ್ ಮಾಡಬೇಕು. ಯಾಕೆ ಆಗಬಾರ್ದು? ಇದಕ್ಕೆ ಒಂದು ನಿಮಿಷ, ಬ್ಯಾನ್ ಒಂದು ನಿಮಿಷ, ಮಾಡಬೇಕು. ಒಂದು ನಿಮಿಷ, ಒಂದು ಒಂದು ನಿಮಿಷ. ನಿಮಿಷ. ಭಾರತದಲ್ಲಿ ಬ್ಯಾನ್ ಆಗಬೇಕು. ಒಂದು ನಿಮಿಷ, ಬ್ಯಾನ್ ಮಾಡಬೇಕು. ಇದಕ್ಕೆ ಬ್ಯಾನ್ ಮಾಡಬೇಕು. ಒಂದು ನಿಮಿಷ ಇರಪ್ಪ. ಒಂದು ನಿಮಿಷ ಇರು. ಈಗ ಪಾಕಿಸ್ತಾನನ್ನ ಸೆಕ್ಯುಲರ್ ಕಂಟ್ರಿ ಆಗಿ ಇರಬೇಕು ಅಂತ ಯಾವುದೇ ಕಾಂಗ್ರೆಸ್ ನಾಯಕ ಪ್ರತಿಪಾದಿಸಲಿಲ್ಲ. ಯಾಕೆ? ಅದು ಯಾಕಂದ್ರೆ ಒಂದ್ ನಿಮಿಷ, ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ ಅಂತ ಮಾಡಿದಾಗ ಬಾಯಿ ಮುಚ್ಕೊಂಡಿದ್ರು. ಯಾಕೆ? ನಿಮಗೆ ಮಾನ ಮರ್ಯಾದೆ ಇರ್ಲಿಲ್ವಾ? ಮಾಡಿದ್ದು ಯಾರು? ನಿಮಗೆ ಮಾನ ಮರ್ಯಾದೆ ಇರ್ಲಿಲ್ವಾ? ಜಿನ್ನ ಮತ್ತೆ ಸಾವರ್ಕರ್ ಆಯ್ತಾ? ಸೇರ್ಕೊಂಡು ನಮ್ಮ ಸಾಕ್ಷಿ ಅವರೇ, ಜಿನ್ನ ಮತ್ತೆ ಸಾವರ್ಕರ್ ಜಿನ್ನ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ.